ಕಾರಾಗೃಹದಲ್ಲಿ ಇವರು ಕೆಲವೊಂದು ವಿಷಯಗಳನ್ನ ನೋಡಿರೋದ್ರ ಬಗ್ಗೆ ಬರೀತಾರೆ. ಯಾವುದೋ ವೈದ್ಯಾಧಿಕಾರಿಗಳ ಮೇಲೆ ಏನೋ ಒಂದು ಘಟನೆ ಆಗಿದೆ ಅಂತ, ಇನ್ನೊಂದು ಯಾವುದೋ ಘಟನೆ ಆಗಿತ್ತು, ಅಲ್ಲಿ ಗಾಂಜಾ ಕೆಲವರೆಲ್ಲ ಗಾಂಜಾ ತಗೊಳ್ತಾ ಇದ್ದಾರೆ, ಅದಕ್ಕೆ ಪಾಸಿಟಿವ್ ಆಗಿದೆ ಅಂತೆಲ್ಲ ಅನೇಕ ವಿಷಯಗಳು ಬರೆದಿದ್ದಾರೆ. ಇದು ಇವರು ಹೊಸದಾಗಿ ಮಾಡಿರ್ತಕ್ಕಂಥ ಡಿಸ್ಕವರಿ ಏನಲ್ಲ. ಗಾಂಜಾ ಸ್ಮಗಲ್ ಮಾಡಲಿಕ್ಕೆ ಪ್ರತಿ ದಿವಸ ಅಲ್ಲಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಬಿಕಾಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಯಾರು ಅಡ್ಮಿಟ್ ಆಗ್ತಾರೆ, ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಆಲ್ರೆಡಿ ಅಡಿಕ್ಟ್ಸ್. ಅವರು ತುಂಬಾ ಪ್ರಯತ್ನ ಮಾಡಿ ಗಾಂಜಾವನ್ನು ತರಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಸಹಜವಾಗಿ ಅವರು ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಹಲವಾರು ವಿಷಯಗಳ ಬಗ್ಗೆ ಇಲ್ಲಿ ಏನು ನಮ್ಮ ಗಮನಕ್ಕೆ ಬರುತ್ತೆ ತಕ್ಷಣ ಅದರ ಬಗ್ಗೆ ಕ್ರಮ ನಾವು ತಗೊಳ್ತೀವಿ. ಇವರು ಯಾವುದು ಡಿಸ್ಕವರಿ ಮಾಡಿದ್ದು ಏನು ಇದರಲ್ಲಿ ಹೊಸದಾಗಿ ಏನಿಲ್ಲ. ಆದರೆ ಈ ರಿಪೋರ್ಟ್ ಆಫೀಸ್ ಅವರು ಆದ್ಮೇಲೆ ನನಗೆ ಕಳಿಸಿದ್ದಾರೆ. ಸೈಮಲ್ಟೇನಿಯಸ್ ಆಗಿ ಅದು ನಮ್ಮ ಗಮನಕ್ಕೆ ಬರದೆ, ಯಾವುದೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೆ ಅದು ನೇರವಾಗಿ ಟಿವಿ ಚಾನಲ್ಗೆ ಹೋಗುತ್ತೆ. ಅದರಲ್ಲಿ ಏನೇನೋ ನಿರಾಧಾರವಾಗಿ ಏನೇನೋ ಬಾಯಿಗೆ ಬಂದಿದ್ದು ಬರೀತಾರೆ. ಆ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬರೀತಾರೆ. ಯಾವುದೂ ಇಲ್ಲ. ಯಾವುದೇ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಯಾರಿಗೂ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ವಿಸಿಟೇಷನ್ಗೆ ಎಂಪಿಸ್ ಅಂಡ್ ಮಿನಿಸ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ ನಾವು ಒಬ್ಲೈಜ್ ಮಾಡಿಲ್ಲ ಶಶಿಕಲಾಗೆ. ಫರ್ಗೆಟ್ ಅಬೌಟ್ ಟೇಕಿಂಗ್ ಎನಿ ಒನ್ ಪೈಸಾ ಫ್ರಮ್ ಎನಿಬಡಿ. ಐ ಹ್ಯಾವ್ ನಾಟ್ ಟಚ್ಡ್ ಇವನ್ ಎ ಬಿಸ್ಕೆಟ್ ಫ್ರಮ್ ಎನಿ ಆಫ್ ದ ಪ್ರಿಸನ್ಸ್. ಸರ್, ಈಗ ಈ ಆರೋಪನ ಯಾರೋ ಖಾಸಗಿ ವ್ಯಕ್ತಿ ಮಾಡಿದ್ರೆ ಅದು ಬೇರೆ. ಆದ್ರೆ ಇಲಾಖೆಯಲ್ಲಿರುವಂತಹ ಒಬ್ಬ ಡಿಐಜಿ ಮಟ್ಟದ ಅಧಿಕಾರಿ ಮಾಡಿರುವಂತಹ ಆರೋಪ ಅದು ತಮ್ಮ ಅಂದ್ರೆ ನಿಮ್ಮ ಮೇಲೆ, ಡಿಜಿ ಮೇಲೆ, ಎಲ್ಲೋ ಒಂದ್ ಕಡೆ ಇಲಾಖೆಯಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಇಲಾಖೆಯಲ್ಲಿ ಏನು ಆಗ್ತಾ ಇಲ್ಲ. ಇಲ್ಲಿ ಇವರು ಹೊಸದಾಗಿ ಇವರಿಗೆ ಪ್ರಿಸನ್ಸ್ ಅಂತ ಗೊತ್ತಿಲ್ಲ. ಪ್ರಿಸನ್ಸ್ ಬಗ್ಗೆ ಗೊತ್ತಿರಬೇಕು. ಪ್ರಿಸನ್ಸ್ ರೂಲ್ಸ್ ಓದ್ಕೊಳ್ಬೇಕು, ಹೋಗ್ಬೇಕು. ಯಾರೋ ಹೋದ್ ಕೂಡಲೇ ಏನೋ ಹೇಳ್ತಾರಂತೆ. ವಾಟ್ ಈಸ್ ದ ಎವಿಡೆನ್ಸ್? ಬಟ್ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಮೇಲೆ ನೋ ನಮ್ಮ ಅದೇ ಹೇಳ್ತಾ ಇದ್ರೆ ನಾನು. ಇವರು ಯಾರು ಹೋಗಿ ಅಲ್ಲಿ ಮಾಡ್ಲಿಕ್ಕೆ ಏನು ಆಧಾರದ ಮೇಲೆ ಇವರು ಕೊಟ್ಟಿದ್ದಾರೆ? ಯಾವ ಸಾಕ್ಷ್ಯಾಧಾರಗಳು ಇವರು ಕೊಟ್ಟಿದ್ದಾರೆ? ಏನೂ ಇಲ್ಲ. ಡಿಐಜಿಗೆ ಪರ್ಮಿಷನ್ ಇಲ್ವಾ ಅಂತ ಜೈಲಿಗೆ ವಿಸಿಟ್ ಮಾಡಕ್ಕೆ? ವಿಸಿಟೇಷನ್ ಹೋಗ್ತಾರೆ. ನಾನೇ ಕೊಟ್ಟಿದ್ದೇನೆ ಅಥರೈಸೇಷನ್. ಅವರು ವಿಸಿಟ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಬಟ್ ಏನಾಗಿದೆ, ಇವರು ವಿಸಿಟೇಷನ್ ಮಾಡೋದು, ಸಿಕ್ಕಾಪಟ್ಟೆ ಫೋಟೋ ತೆಗೆಸ್ಕೊಳ್ಳೋದು, ಅದನ್ನೆಲ್ಲ ಫೇಸ್ಬುಕ್ ಅಲ್ಲಿ ಹಾಕೋದು, ನೇರವಾಗಿ ಮೀಡಿಯಾಗೆ ಹೋಗೋದು, ಚಾನಲ್ಸ್ ಅಲ್ಲಿ ಮಾತಾಡೋದು. ಇವಾಗ ನಿಮಗೆ ಕಳೆದ 1.5 ವರ್ಷದಲ್ಲಿ ಏನ್ ಮಾಡಿದ್ದೀನಿ ಅಂತ ನಾನು ಹೇಳ್ಬೇಕಾಗಿಲ್ಲ. ಯು ಪ್ಲೀಸ್ ಮೀಡಿಯಾ ಪೀಪಲ್, ನೀವು ಯಾವುದೇ ಜೈಲು ಕರ್ನಾಟಕದಲ್ಲಿ ಹೋಗಿ, ಯು ಇಂಟರಾಕ್ಟ್ ವಿತ್ ಎನಿಬಡಿ, ವಾಟ್ ಹ್ಯಾಸ್ ಬೀನ್ ಡನ್ ಡ್ಯೂರಿಂಗ್ ದ ಲಾಸ್ಟ್ 1.5 years ಅವರೇ ಹೇಳ್ತಾರೆ ನಿಮ್ಗೆ. ನಾನು ಹೇಳಬೇಕಿಲ್ಲ. ಸ್ಪೆಷಲ್ ಪ್ರಿವಿಲೇಜಸ್ ಕೊಟ್ಟಿದ್ದೀರಂತಲ್ಲ, ಅದು ಹೇಗೆ ಅಂತ? ಯಾವ ಸ್ಪೆಷಲ್ ಪ್ರಿವಿಲೇಜ್? ಅದನ್ನೇ ಹೇಳ್ತಾ ಇದ್ದಾನೆ. ಯಾವ ಸ್ಪೆಷಲ್ ಪ್ರಿವಿಲೇಜಸ್ ಯಾರಿಗೂ ಕೊಟ್ಟಿಲ್ಲ. ಅಲ್ಲ, ಅವರೇ ತಮ್ಮ ವರದಿಯಲ್ಲಿ ಹೇಳ್ತಾರೆ ವಿಶೇಷವಾದ, ಅವ್ರು ಬಹುಶಃ ಏನು ಅಂತಾನೆ ಗೊತ್ತಿಲ್ಲ ಅಲ್ಲಿ. ಅಲ್ಲ, ವಿಶೇಷವಾದ ಅಡಿಗೆ ಕೋಣೆ ಕೊಟ್ಟಿದ್ದಾರೆ. ಯಾವ ಅಡಿಗೆ ಕೋಣೆನೂ ಇಲ್ಲ. ಯಾವ ಅಡಿಗೆ ಕೋಣೆನೂ ಇಲ್ಲ. ಅವ್ರು ಎಲ್ಲಿ ಸೆಲ್ಲಲ್ಲಿ ಇದ್ದಾರೆ, ಮೊದಲು ಅಪ್ಸ್ಟೇರ್ ಅಲ್ಲಿ ವುಮನ್ ಎನ್ಕ್ಲೋಸರ್ ಅಲ್ಲೇ ಇದ್ದಾರೆ. ನಥಿಂಗ್ ಲೈಕ್ ದಟ್. ಲೈಂಗಿಕ ದೌರ್ಜನ್ಯ ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಈಗ ಡಾಕ್ಟರ್ ಯಾವುದೇ ನೋಡಿ, ಡಾಕ್ಟರ್ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ನಾನು ಅವ್ರ ಬೋರ್ಡ್ ಮೀಟಿಂಗ್ ಇತ್ತು, ನಾನು ಅಲ್ಲೇ ಇದ್ದೀನಿ. ಡಾಕ್ಟರ್ ಹೇಳಿದ್ರಿಂದ ಇಮಿಡಿಯೇಟ್ಲಿ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿ ಬೇರೆ ಕಾರಾಗೃಹಕ್ಕೆ ಶಿಫ್ಟ್ ಮಾಡೋ ವ್ಯವಸ್ಥೆ ನಾನು ಮಾಡಿದ್ದೆ. ತಕ್ಷಣ ಕ್ರಮ ತಗೊಂಡು, ಹಿಂದೆ ಯಾವುದೋ ಏನೇ ಆಗಿದೆ ಅಂದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ. ಅದು ಬಂದ್ರೆ ತಕ್ಷಣ ನಾವು ಕ್ರಮ ತಗೊಳ್ತೀವಿ. ಅದೆಲ್ಲ ಏನು ಮಾಡೋಂಥದ್ದೇನಿಲ್ಲ. ಭರತ್ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಕೂಡ ನಾಗೇಂದ್ರ ಮೂರ್ತಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಏನು ಗಾಂಜಾ ತಗೊಂತಿದ್ದ ಅಂತ ಹೇಳಿ, ಆಮೇಲೆ ಗಾಂಜಾ ತಗೊಳ್ತಿದ್ದಂತ ವಿಚಾರವಾಗಿ 25 ಜನಕ್ಕೆ ಮೂತ್ರ ಹಾಗೂ ರಕ್ತ ಪರೀಕ್ಷೆ ಮಾಡಿಸಿದ್ರಂತೆ. ಅದರಲ್ಲಿ 18 ಜನದ್ದು ಪಾಸಿಟಿವ್ ರಿಪೋರ್ಟ್. ಇದೆಲ್ಲ ನಡೀತಾ ಇದೆ ಅಂತ ಅನ್ನುವಾಗ ಒಬ್ಬ ಡಿಐಜಿ ಮಟ್ಟದ ಅಧಿಕಾರಿ ನೋಡಿ, ಡಿಐಜಿ ಹೇಳ್ಬೇಕಾಗಿಲ್ಲ. ನಾನು ಅದೇ ಹೇಳ್ತಾ ಇದೀನಲ್ಲ, ಇದು ನಿರಂತರವಾಗಿ ನಡೀತಾ ಇದೆ. ನಿರಂತರವಾಗಿ ನಾವು ಹಿಡ್ಕೊಳ್ತಾ ಇರ್ತೀವಿ. ಅಂದ್ರೆ ಹೊಸ ಇವರು ಮಾಡಿದ್ದೇನಿಲ್ಲ. ಅಲ್ಲ, ಈಗ ಸೊಸೈಟಿ ಅದನ್ನು ಒಪ್ಪಬೇಕು ಅಂತ ಹೇಗೆ? ನೋ ನಿರಂತರವಾಗಿ ಒಳಗಡೆ ಇರೋರು ಗಾಂಜಾ ತಗೊಂಡು ಪ್ರತಿ ದಿವಸ ಮಾಡ್ತಾರೆ. ಒಂದು ದಿವಸ ಪ್ರತಿ ದಿವಸ ಮಾಡ್ತಾರೆ. ಪ್ರತಿ ದಿವಸ ನಾವು ಇಟ್ಕೊಳ್ತೀವಿ. ಇಲ್ಲೇ ಅಲ್ಲ, ಆಲ್ ಪ್ರಿಸನ್ಸ್ ಅಲ್ಲಿ ಮಾಡ್ತಾರೆ. ಗಾಂಜಾ ಇದ್ದು ನಡೀತಾ ಇದೆ. ಅವ್ರು ಸತತವಾಗಿ ಪ್ರಯತ್ನ ಮಾಡ್ತಾರೆ. ಬಿಕಾಸ್ ಒಳಗಡೆ ಇದ್ದಂತವ್ರು ಎಂತವರು ಕ್ರಿಮಿನಲ್ಸ್, ದೇ ಆರ್ ಅಡಿಕ್ಟೆಡ್ ಟು ದಿಸ್, ದೇ ಟ್ರೈ. ಬಟ್ ನಾವು ಅದನ್ನ ಪ್ರಿವೆಂಟ್ ಮಾಡ್ತಾನೆ ಇರ್ತೀವಿ, ಕೇಸಸ್ ಕೊಡ್ತಾನೆ ಇರ್ತೀವಿ. ಹೋಗ್ಬೇಕು ಅಂದ್ರೆ, ಒಳಗಡೆ ಹೋಗ್ಬೇಕು ಅಂದ್ರೆ ಪ್ರಿಸನ್ ಮಾಡ್ಬೇಕಲ್ಲ. ಒಳಗಡೆ ನೋಡಿ, ಪ್ರಿವೆಂಟ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದಿಲ್ಲ. ನಾವು ಪ್ರಿವೆಂಟ್ ಮಾಡಿರ್ತೀವಿ, ಎಲ್ಲವನ್ನೂ ಪ್ರಿವೆಂಟ್ ಮಾಡ್ತೀವಿ. ಯಾವುದೋ ಒಂದು ಸಾರಿ ಯಾವಾಗಾದ್ರೂ ನ್ಯೂಸ್ಲಿ ಇರಬಹುದು. ಇವಾಗ ರೂಪ ಅವರು ಯಾವುದೇ ಎವಿಡೆನ್ಸ್ ಇಲ್ಲ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಹೌದು, ಏನೂ ಇಲ್ಲ ಇದರಲ್ಲಿ. ಆಮೇಲೆ ಕಾರಾಗೃಹದ ರೆಕಾರ್ಡ್ ರೂಮ್ ಅಲ್ಲಿ ಒಬ್ಬ ಸಜಾ ಕೈದಿ ಇಟ್ಟಿದ್ದೀರಿ, ಅದನ್ನ ನೋಡ್ಕೊಳ್ಳಕ್ಕೆ ಅಂತ. ಅದು ಎಷ್ಟೋ ಕಡೆ ಕೋರ್ಟ್ಗಳಿಗೆ ಸಬ್ಮಿಟ್ ಮಾಡಬೇಕಾಗಿದ್ದಂತ ಮಾಹಿತಿಗಳು ಅಥವಾ ನೋಡಿ, ಅದಕ್ಕೆ ಹೇಳ್ತಾ ಇರೋದು ಅವರಿಗೆ ರೂಲ್ಸ್ ಗೊತ್ತಿಲ್ಲ ಅಂತ. ಕೆಲವರು ಕಾನ್ವಿಕ್ಟ್ ಪ್ರಿಸನರ್ಸ್ ಅಂತ ಇರ್ತಾರೆ, ಯಾರು ಒಳ್ಳೆ ನಡತೆ ಇಟ್ಕೊಂಡಿರ್ತಾರೆ, ಅವ್ರ ಸಜಾ ಕೈದಿಗಳನ್ನ ನಾವೆಲ್ಲ ಕಡೆ ಉಪಯೋಗಿಸಬಹುದು. ಅದು ಪ್ರಿಸನ್ ಮ್ಯಾನ್ಯುಯಲ್ ಅಲ್ಲೇ ಇದೆ ಪ್ರಾವಿಷನ್. ದೇ ಆರ್ ಕಾಲ್ಡ್ ಕಾನ್ವಿಕ್ಟ್ ಪ್ರಿಸನರ್ಸ್. ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುವಂತದ್ದು ಅಥವಾ ಕೋರ್ಟ್ಗೆ ಇಲ್ಲ ಅಂತ ಅವ್ರು ಹ್ಯಾಂಡಲ್ ಮಾಡೋದಿಲ್ಲ. ಬೇರೆ ಕಡೆ ಎಲ್ಲರೂ ಅವ್ರನ್ನ ಉಪಯೋಗಿಸ್ತೀವಿ. ಇದು ಮೊದಲಿಂದ ಇರ್ತಕ್ಕಂಥ ಪ್ರಾಕ್ಟೀಸ್. ಇದೇನು ಹೊಸ ಹೇಳ್ತಾ ಇಲ್ಲ. ಇದು ಯಾವ್ದು ಡಿಸ್ಕವರಿ ಅಲ್ಲ ಅವ್ರದ್ದು. ಬಿಕಾಸ್ ಶಿ ಡಸಂಟ್ ನೋ ವಾಟ್ ಎ ಪ್ರಿಸನ್ ಈಸ್, ಶಿ ಈಸ್ ಹೈಪಿಂಗ್ ಇಟ್ ಅಪ್. ನೋಟಿಸ್ ನಾನು ಅದೇ, ನೀವು ಮೀಡಿಯಾಗ ಹೋಗ್ತಾ ಇದ್ದೀರಿ, ಮೀಡಿಯಾಗ ಅದಕ್ಕಿಂತ ಹೋಗಿ ಏನಂದ್ರೆ ನೀವು ಮೀಡಿಯಾದ ಚಾನಲ್ ಅಲ್ಲಿ ಹೇಳ್ತಾ ಇದ್ದೀರಿ, ಫೋಟೋಗ್ರಾಫ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀರಿ.
ಹಾಗೆ ಮಾಡೋಂಗಿಲ್ಲ. ಪ್ರಿಸನ್ಸ್ ಅಲ್ಲಿ ಸ್ವಲ್ಪ ಸೆನ್ಸಿಟಿವ್ ಮ್ಯಾಟರ್ಸ್ ಇರುತ್ತೆ, ಸೂಕ್ಷ್ಮವಾದ ವಿಚಾರಗಳನ್ನ ನೀವು ಹೇಳೋದಿಲ್ಲ ಅಂತ ನಾನು ಒಂದು ಮೆಮೊ ಕೊಟ್ಟಿದ್ದೀನಿ. ಈ ರೀತಿ ಮಾಡಬೇಡಿ ಅಂತ. ಎರಡನೇ ಮೆಮೊ ಅವರು ಮಾನ್ಯ ಮುಖ್ಯಮಂತ್ರಿಗಳ ಬಸಪಿಗೆ ಬಂದಿಲ್ಲ, ಯಾಕೆ ನೀವು ಬಂದಿಲ್ಲ ಅಂತ ಹೇಳಿ ಅದಕ್ಕೂ ಕೊಟ್ಟಿದ್ದೀನಿ. ಅಲ್ಲ, ಈಗ ಚಾಪಾಕಾಗಡ ಅದಕ್ಕೆ ಉತ್ತರ ಕೊಡದೆ ಇದನ್ನು ಬರೀತಾರೆ. ಅಲ್ಲ, ಚಾಪಾಕಾಗಡ ಹಗರಣದಲ್ಲಿ ಇವಾಗ ಜೈಲಲ್ಲಿರುವಂತಹ ಕರೀಂಲಾಲ್ ತೆಲುಗಿಗೆ ಪ್ರತಿನಿತ್ಯ ಅದೇನೋ ಮಸಾಜ್ ಮಾಡ್ತಾರಂತೆ. ಮತ್ತೆ ಅವನಿಗೆ ಅಲ್ಲಿರ್ತಕ್ಕಂಥ ರೋಗಕ್ಕೆ ಅದು ನಾವು ಇದರಿಂದ ಕೋರ್ಟ್ ಇಂದಾನೆ ಒಂದು ಅವ್ರಿಗೆ ಅಸಿಸ್ಟೆನ್ಸ್ ಕೊಡಿ ಅಂತ ಇದೆ, ಆರ್ಡರ್ ಇದೆ, ಆ ಪ್ರಕಾರ ಇದೆ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲ, ವೀಲ್ ಚೇರ್ ಅಲ್ಲಿ ಅವ್ರು ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಥವಾ ನಡೆಯಕ್ಕೆ ಆಗದಿರೋ ಸಂದರ್ಭದಲ್ಲಿ ವೀಲ್ ಚೇರ್ ಕೊಡ್ತಾರೆ, ಅದು ಓಕೆ, ಅದೊಂದು ಮಾನವೀಯತೆ ಆದ್ಮೇಲೆ ಕೊಡ್ಬೇಕು. ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಈಗಲೂ ಏನಿಲ್ಲ, ಈ ಮೊನ್ನೆವರೆಗೂ ಅವ್ರು ಒಂದು ಸುಧಾರಣೆ ಆದಾಗ ಏನಿರಲ್ಲ, ವೀಲ್ ಚೇರ್ ಇದೆ ಮೊದಲಿಂದನೂ. ಆಮೇಲೆ ಸರ್ ಇನ್ನೊಂದೇನಂದ್ರೆ, ನಾವು ಆರೋಪ ಮಾಡ್ತಿಲ್ಲ, ಖುದ್ದಾಗಿ ನಿಮ್ಮ ಇಲಾಖೆಯ ಡಿಐಜಿ ಮಟ್ಟದ ಅಧಿಕಾರಿನಿ ಆರೋಪ ಮಾಡ್ತಿದ್ದಾರೆ. ಇರ್ಬೋದು ಡಿಐಜಿ ಮೇಲೆ ಅಧಿಕಾರಿ, ಬಟ್ ನನಗೂ ಅಲ್ಲಿಂದ ಅಪ್ಲಿಕೇಶನ್ ಬಂದ್ರೆ ನನಗೆ ಡೈರೆಕ್ಟ್ ಬರ್ಬೇಕಲ್ಲ, ನಾನು ವಿಸಿಟ್ ಮಾಡ್ತೀನಿ ಅವ್ರ ತರ. ನಿಮ್ಮ ಮೇಲೆ ಆರೋಪ ಇದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಆರೋಪ ಅವ್ರು ಮಾಡ್ಲಿಕ್ಕೆ ಅವ್ರು ಯಾರು? ಅವ್ರ ಕತೆ ಅವ್ರು ನೋಡ್ಕೊಳ್ಳಿ. ನಾನು ಆರೋಪ ಮಾಡಿದ್ದೀನಿ, ಮೊದಲು ಅದಕ್ಕೆ ಉತ್ತರ ಕೊಡ್ಲಿ. 2 ಮೆಮೊ ನಾನು ಏನ್ ಕೊಟ್ಟಿದ್ದೀನಿ ಅದಕ್ಕೆ ಉತ್ತರ ಕೊಡ್ಲಿ ಮೊದಲು ಅವರು. ವಿಸಿಟ್ ಮಾಡೋದು ವಿಸಿಟ್ ಮಾಡೋ ತಪ್ಪಲ್ಲ, ವಿಸಿಟ್ ಅವರು ಮಾಡೋದು ಯಾರು ಮಾಡ್ತಾರೆ, ಅವರು ಕುತ್ಕೊಂಡು ಮೇಲೆ ಬಾಯಿ ಬಂದಿದ್ದು ಬರೀಲಿಕ್ಕೆ ಆಗಲ್ಲ. ನಾನು ನೋಡೋದು ನಾನು ವಿಸಿಟೇಷನ್ ಬುಕ್, ವಿ ರೆಕಾರ್ಡ್ ಎವ್ರಿಥಿಂಗ್ ವಾಟ್ ವಿ ಸಿ, ವಾಟ್ ಈಸ್ ದಟ್ ಶಿ ಇಸ್ ರೆಕಾರ್ಡೆಡ್, ವಾಟ್ ಆಸ್ ಶಿ ಬ್ರಾಟ್ ಮೈ ನೋಟಿಸ್. ಕಳೆದ 15 ದಿವಸ 20 ದಿವಸದಲ್ಲಿ ಏನ್ ಹೇಳಿದಾರೆ ಅವ್ರು ನನಗೆ ಏನು ಹೇಳಿಲ್ಲ. If you notice anything as an officer, you visit, you must bring it to my notice, either verbally or in writing. You cannot go to media. ನಾನು ಏನು ಮಾಡಿಲ್ಲ, ಓಕೆ, ಯು ಮೇ ಲೀಕ್ ಇಟ್ ಔಟ್ ಟು ಮೀಡಿಯಾ. ಆ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ. ಇನ್ನು ಈ ರಿಪೋರ್ಟ್ ನಮಗೆ ತಲುಪಿಲ್ಲ, ಮೀಡಿಯಾ ಹೋಗ್ತಾರೆ ಅಂದ್ರೆ ಅರ್ಥ ಏನದಕ್ಕೆ? ಹಾಗಾದ್ರೆ ಅವರೇ ಮೀಡಿಯಾ ಕೊಟ್ಟಿದ್ದಾರೆ ಅಂತನಾ? ಹಾಗೆ ಅನ್ಕೊಳ್ಬೇಕಾಗುತ್ತೆ. ಅಲ್ಲ, ನೀವು ಹೇಳ್ತಾ ಇರೋದು ಅದೇ ರೀತಿ ಇದೆ. ಅಲ್ಲ, ಹಾಗೆ ಅನ್ಕೊಳ್ಬೇಕಾಗುತ್ತೆ. ಅಂದ್ರೆ ನಿಮ್ ಗಮನಕ್ಕೆ ತರದಿರ ಮೀಡಿಯಾ ಹೋಗಿದೆ ಅಂತ ಯಾವುದು ಗಮನ ಕೊಟ್ಟು ನನ್ನ ಹತ್ರ ಡಿಸ್ಕಸ್ ಮಾಡಬೇಕು. ಸರ್, ಈ ರೀತಿ ತೊಂದರೆಗಳಿದೆ, ನಾನು ಪ್ರಿಸನ್ ವಿಸಿಟ್ ಮಾಡಿದ್ದೆ, ದಿಸ್ ಆರ್ ಆಲ್ ಥಿಂಗ್ ಮೈ ಅಬ್ಸರ್ವೇಷನ್ಸ್ ಅಂತ ಡಿಸ್ಕಸ್ ಮಾಡಬೇಕು. ವರದಿಯಲ್ಲಿ ಅವ್ರ ಪ್ರಿಸನ್ ಹೋಗೋಕೆ ಅವಕಾಶ ಕೊಡ್ತಾರೆ. ಇಲ್ಲ, ಅದೆಲ್ಲ ಸುಳ್ಳು. ಅಲ್ಲ, ಅವರು ನಾನು ಹೇಳ್ತಲ್ಲ, ಅವರು ವರದಿಯಲ್ಲಿ ಏನಿದೆ ಅದೆಲ್ಲ ಸುಳ್ಳು ವರದಿ ಆಗಿದೆ. ಈ ರೀತಿಯಾಗಿ ನಾನೇ ಕೊಟ್ಟರು ಅವ್ರಿಗೆ, ನಾನೇ ಅವ್ರಿಗೆ ಬೆಂಗಳೂರು ಸೆಂಟ್ರಲ್ ಪ್ರಿಸನ್, ಓಪನ್ ಏರ್ ಜೈಲ್ ಕೋರಮಂಗಲ, ಅಂದ್ರೆ ನಮ್ಮ ದೇವನಹಳ್ಳಿ ಹತ್ರ ಇರ್ತಕ್ಕಂಥದ್ದು, ಇಲ್ಲಿ ಪ್ರಿಸನ್ ಅಕಾಡೆಮಿ ಅಂತ ಒಂದು ಕಟ್ತಾ ಇದ್ದಾರೆ. ನೀವು 3ಕ್ಕೂ ನೀವು ಸೂಪರ್ವೈಸ್ ಮಾಡಿ ಅಂತ ನಾನೇ ಅಥರೈಸೇಷನ್ ಕೊಟ್ಟಿರೋದು. ಅದು ನಾನು ಪ್ರಿವೆಂಟ್ ಮಾಡಿದೀನಿ ಅಂತ ಹೇಳೋದು ಸುಳ್ಳು. ನಾನು ಯಾವತ್ತೂ ಪ್ರಿವೆಂಟ್ ಮಾಡೋದು ನಾನೇ ಅವ್ರಿಗೆ ಅಥರೈಸೇಷನ್ ಕೊಡಬೇಕು. ಅಲ್ಲ ಸರ್, ಈಗ ನಿಮ್ಮ ಮೇಲೆ ಆರೋಪ ಮಾಡೋದಕ್ಕೆ ಅವ್ರಿಗೆ ಬೇರೆ ವೈಯಕ್ತಿಕ ರೀಸನ್ ಇದೆ. ನಾನು ಮೆಮೊ ಕೊಟ್ಟಿದ್ದಕ್ಕೆ ಇರ್ಬೋದು, ಮತ್ತೇನಿಲ್ಲ. ಅಲ್ಲ, ಯಾಕಂದ್ರೆ ನಿಮ್ಮ ಇಲಾಖೆಯವರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ ಅಂದ್ರೆ ವೈಯಕ್ತಿಕವಾಗಿರ್ಬೇಕು, ಇಲ್ಲ ಎರಡನೇದು ನಾನು ಹೇಳ್ತಾ ಇದ್ದೀನಿ, ಮೆಮೊಗಳು ನಾನು ಕೊಟ್ಟಿರೋದಕ್ಕೆ ಉತ್ತರ ಕೊಡ್ಲಿ ಅವರು ಉತ್ತರ ಕೊಡ್ಬೇಕು ಮೊದಲು. ಆಮೇಲೆ ಸಣ್ಣ ಪುಟ್ಟ ಆರೋಪ ಅಲ್ಲ, 2 ಕೋಟಿ ರೂಪಾಯಿ ಲಂಚ ತಗೊಂಡಿದ್ದೀರಾ ಅಂತ. 2 ಕೋಟಿ ಅಲ್ಲ, 2 ಪೈಸಾ ಬಿಟ್ಬಿಡಿ. ನಾನು ಹೇಳ್ತಾ ಇಲ್ಲ, ವಿಸಿಟೇಷನ್ ಕೂಡ ನಾವು ಯಾರಿಗೂ ಒಬ್ಲೈಜ್ ಮಾಡಿಲ್ಲ. ಮಿನಿಸ್ಟರ್ಸ್, MLAs, MPs ಗೆ ಒಬ್ಲೈಜ್ ಮಾಡಿಲ್ಲ ನಾವು. ಫರ್ಗೆಟ್ ಅಬೌಟ್ ಎನಿಥಿಂಗ್ ಎಲ್ಸ್. ಈಗ ಏನಾದ್ರು ಕ್ರಮ ತಗೊಂಡ್ರೆ ಪ್ರತಿ ಸತಿನೂ ಶಶಿಕಲಾ ಮಾಡ್ಲಿಕ್ಕೆ ಬಂದಾಗ ವಿಐಪಿಗಳನ್ನ ಪದೇ ಬಿಡ್ತಾ ಇದ್ದಾರೆ ಹೊರಗಡೆ. 15 days ಒನ್ಸ್ ಇವಾಗ ಸ್ಟ್ರಿಕ್ಟ್ ಇದೆ. ಎಷ್ಟು ಇನ್ಫ್ಲೂಯೆನ್ಸ್ ಬಂದ್ರು ನಾವು ಬಿಡ್ತಾ ಇಲ್ಲ. You please take the record, you make your own enquiries and then come back to me. ಅದೇನಾದ್ರೂ ಕರೆಕ್ಟ್ ಆಗಿದ್ರೆ ಗಾಂಜಾ ಅಲ್ಲ, ಏನಿದೆ ನಾವು ತಗೊಳ್ತೀವಿ ಕ್ರಮ, ಅದು ಬೇರೆ ಪ್ರಶ್ನೆ. ಸಿಬ್ಬಂದಿಗಳ ಮೂಲಕನೇ ಹೋಗ್ಬೇಕಾಗುತ್ತೆ. ನಾವು ಏನೇನು ಅಲ್ಲಿ ಕ್ರಮ ತಗೊಳ್ಬೇಕು 100% ಇವತ್ತೇ ಅಲ್ಲ, 1.5 ವರ್ಷದಿಂದ ತಗೊಳ್ತಾ ಇದ್ದೀವಿ. ದೇರ್ ನಥಿಂಗ್ ನ್ಯೂ ಅಬೌಟ್ ಇಟ್. ನಾನು ಹೇಳ್ತಾ ಇದ್ದೀನಲ್ಲ, ಪ್ಲೀಸ್ ಗೋ ಟು ಪ್ರಿಸನ್ ಅಂಡ್ ಇಂಟ್ರಾಕ್ಟ್ ವಿತ್ ಎನಿಬಡಿ. ಸರ್, ಹಂಗಾದ್ರೆ ಈ ವರದಿ ಬಗ್ಗೆ ನಿಮ್ ಕ್ರಮ ಇದೆ? ಯಾವುದು? ಇದರಲ್ಲಿ ಏನು ಹುರುಳಿಲ್ಲ. ಎಸ್ಪೆಷಲಿ ವಾಟ್ ಶಿ ಹಸ್ ಮೇಡ್ ಸ್ಪೆಷಲ್ ಪ್ರಿವಿಲೇಜಸ್ ಕೊಡ್ತಾ ಇದೀವಿ, ಹಣ ತಗೊಂಡಿದ್ದೀವಿ, ಇದರಲ್ಲಿ ಯಾವುದೇ ಹುರುಳಿಲ್ಲ. ಲೀಗಲ್ ಆಕ್ಷನ್ಸ್ ಏನಾದ್ರು ತಗೋತೀರಾ? ಡೆಫಿನೆಟ್ಲಿ ವಿಲ್ ಟೇಕ್. ನಾನು ತಗೊಳ್ತೀನಿ. ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಡೆಫಿನೆಟ್ಲಿ ತಗೊಳ್ತೀನಿ. ಸರ್, ಡಿಫಾಮೇಶನ್ ಕೇಸ್ ನಿಮ್ಮ ಮೇಲೆ ಡೈರೆಕ್ಟ್ ಆಗಿ ಆರೋಪ ಮಾಡಿದ್ದಾರೆ. ನಾನು ಏನು ಮಾಡ್ತೀನಿ ಲೀಗಲ್ ಆಗಿ. ಏನಂತ ಓಕೆ, yesterday sir 1 minute DIG of sir 1 minute sir yes sir 1 minute sir okay to me, and now after the office hours this has been sent here. So see the middle. I was not there. Then suddenly it appears in the media. So if a subordinate officer has got anything to do, if she has observed something in the prison,
she should come and discuss with me. These are the observations, sir. This is what we have done. Even if she thinks an allegation against me also, she can tell me, sir, this is what people are talking. We don't mind. I am open to investigation. Instead of that, going to media and disclosing all kinds of things and without any evidence. Prior to that, let me tell you, I have issued 2 memos to her. One is, she is going to the media, she is leaking out information, she is posting photos in the Facebook. I have only told her, don't go to media because prison matters are sensitive. I have not even asked for an explanation. It's a kind of advice I have given. Second one is a memo wherein I have asked why you are not attended Honorable Chief Minister's meeting. Instead of attending the meeting, she has gone to a prison. Who has authorized her? She has to attend the meeting. So instead of giving replies to these 2 memos, she has come out with this. So at this point in time, the allegations are serious on various levels. Firstly, let's come to the Sasikala issue. So there are allegations that there is a undergrad prisoner who's helping her as a maid inside the prison, sir. And there is a special all allegations are false. There is no special treatment meted out to anybody. I am telling you, even in the matter of visitation, we are not obliging even MPs or ministers or MLAs. Sir, TTV Prabhakaran has repeatedly come to Bengaluru, got several chances at meeting. Now it is 15 days once for all the 3 prisoners. 15 days once Shashikala, 15 days once to Edavarasi, 15 days once to the other man. So 15th day if he has met there, and after the dates are different to different persons. If they have met different persons, then they are different. So she says that she has paid, 2 crores bribe was exchanged between. Yeah, let her prove, no problem. But what is your reaction, sir? Because the amounts. Absolutely false allegation, baseless, wild allegation. Will you do the investigations about this letter, the rumors which are said to be written in this letter? Will you do that? Definitely, whatever is within my purview, like prison matters, I will do it. The other matters like ACP do it. I'm also happy. Sasikala side, even Telgi's issue, Telgi's issue also come up that there are people. No, there are people. There is a court order wherein one attendant is required. Attendance we have given. That's all. What about people working in? Allegations of the bribe amount of 2 crores as well as the Yes. Sir, was this totally denied? Was it anyway brought to your notice earlier, sir? Any of this? Which one's Telgi or? See, Telgi I myself have noticed and I have recorded in the book there. That, why hasn't anything been done, sir? Because she visited the prison a couple of days ago. If you have noticed it, why hasn't anything changed, sir? No, I have instructed. Long back I have instructed so many things. Whenever I go So and aren't see, people listening to your instructions? yes, it's going on. Everything is being implemented. She doesn't know anything. So Just like that comes. so when did you notice Abdul Karim Telgi? When did you notice a massage being offered to him? No, everything is false. So when did you notice it, sir? You just It is said not a massage. I Okay. only told them there is a TV there, Okay. and this fellow was sitting with some extra eggs and all. I said, why so many eggs are here? Whenever he needs, bring them. So was that really supposed to visit post your instruction? Was She that has listed 18 prisoners. She said that I have done a test and all this. It is not she has done. Why you are harping on that? There is nothing new discovery. See, in the prison, in every day, these persons try to smuggle because they are addicts. They try to smuggle ganja inside. We will be trying and we will be preventing. So this wouldn't have and it's a happened. routine thing that we give a cases to the Parapanagara. If it's a well-known fact, why hasn't anything been done, sir? We are giving cases to the Parapanagara station. We are registering. They are investigating. We are not authorized to investigate. Sir, So if there any loopholes, And where our staff are involved, also we have taken action. Some time back I had suspended a female chief warder. so what about the staff that are working in pharmacies? The allegation of that? That not the staff, the prisoners, the convicts. Convicts can work anywhere. That is a practice in the prison. There are good convicts. Good convicts are used for all these purposes. Does it pose a potential risk? No, there is no risk. These are all good prisoners, screened, and it is permitted as per the manual. Sir, can you come clear on the facilities that have been given to Sasikala, sir? What are the facilities? What are the facilities? There that is be no helpful. special facility given to Shashikala. She is in an ordinary women's barrack, first floor. Okay. Okay, and there is nothing, no undue favors being done. Even in the matter of visitation, we have not obliged the ministers or MPs or MLAs of Tamil Nadu. sir, will you What instigated her, sir, now? It is said that she was actually issued a memo for going there, visiting the jail without prior intimation. No. It is not prior intimation. In the second memo, I have told you have got to a prison. Instead of attending the Honorable CM's meeting without even intimating me. What is wrong in
But sir, Sir, now, What's wrong in that? so what do you think? What instigated her, sir? Because she has come out with this letter. I don't know. You will have to look into the history. So what about food for is there a history between, is there a is there a history between both of you, sir? That No. you- We are here for the last you 15 feel, years. you feel you are being targeted, yeah? I don't know. There is some conspiracy. Maybe there is some conspiracy. I don't know. Sir, No, please. 1.5 years. You know what I have done in the prisons. Not only I have launched various programs, I have done a bit for the improvement of the infrastructure, lots of things in the prisons. I have banned smoking. Even smoking we have banned, but still there are addicts. We are finding it difficult. We are running de-addiction courses. So many things I have done. Whenever I have noticed anything, I have recorded in the books and action has been taken. So many memos, so many circulars I have issued for the improvement of prisons. Sir, what you can about go walking check in the yourself. office? What do you There are think? allegations Consuming- Is she consuming prison food or some other She something? is consuming prison food brought from our kitchen. Because we have to ensure that there is no poisoning, we bring it in a secured manner and give it to Sir, her. now you say So that there is a allegations special are. kitchen because you suspecting poisoning? No special kitchen. From the same kitchen it is being brought. Okay, but is there a health issue that you have? Health issues, doctors they will look after. Sir, from the beginning for Sasikala, there were requests that were made for special breakfast. They were in the beginning when she From the beginning, a request has been made to give facilities of a class 1 prisoner, which we have denied. Nothing is being given. She is like any other prisoner in the women's enclosure. So what about the allegation for of money that was offered? What about the allegation in the report that money was offered? There is 2 crore no rupees, allegation. a huge There money. is no such incident. Who has offered to whom? So the role of jail superintendent. Sir,